ನೀವು ನೋಡ್ತಾ ಇದ್ದೀರಾ ಇದು HCN ಸುದ್ದಿವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಎಲ್ಲೆಡೆ ವ್ಯಾಪಿಸಿರುವ ಹಕ್ಕಿ ಜ್ವರ, ಕಟ್ಟೆಚ್ಚರ ವಹಿಸಲು ಇಲಾಖೆಗಳಿಗೆ ಉಸ್ತುವಾರಿ ಸಚಿವರ ಸೂಚನೆ. ಗ್ರಾಮ ಪಂಚಾಯತ್ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ನಿಗದಿ. ಯಾವುದೇ ರಾಜಕೀಯವಿಲ್ಲವೆಂದ ಸಚಿವ ಕೆ ಗೋಪಾಲಯ್ಯ. ಆಲೂರು ಅಬ್ಬನ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಒಂಟಿ ಸಲಗದ ವಾಕಿಂಗ್, ಆತಂಕದಲ್ಲಿ ಗ್ರಾಮಸ್ಥರು. ಬಾರದ ಅರಣ್ಯ ಇಲಾಖಾ ಸಿಬ್ಬಂದಿ ಮೇಲೆ ಆಕ್ರೋಶ. ಮಲೆನಾಡು ಭಾಗದಲ್ಲಿ ಅಕಾಲಿಕ ಮಳೆ, ಕಾಫಿ, ಮೆಣಸು, ಭತ್ತ ಸೇರಿ 5 ಕೋಟಿಗೂ ಹೆಚ್ಚು ನಷ್ಟ. ಗೋಹತ್ಯೆ ಕಾಯ್ದೆ ರದ್ದುಗೊಳಿಸಿ ವಿದೇಶಕ್ಕೆ ರಫ್ತು ಮಾಡುವ ಗೋಮಾಂಸ ಸ್ಥಳೀಯ ಮಾರಾಟಕ್ಕೆ ಒತ್ತಾಯ. ವಿವಿಧ ಸಂಘಟನೆಗಳಿಂದ ಸಕಲೇಶಪುರದಲ್ಲಿ ಪ್ರತಿಭಟನೆ. ಗುರುವಾರ ಹೊಸದಾಗಿ 25 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು, ಸೋಂಕಿತರ ಸಂಖ್ಯೆ 28,154ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 148 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ಇಂದು ಸುಮಾರು 23 ಜನರು ಗುಣಮುಖರಾಗಿದ್ದು, ಈವರೆಗೆ ಒಟ್ಟು 27,542 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ತೀವ್ರ ನಿಗಾ ಘಟಕದಲ್ಲಿ 6 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಚಿಕಿತ್ಸೆ ಫಲಕಾರಿಯಾಗದೆ ಒಬ್ಬರು ಮೃತಪಟ್ಟಿದ್ದು, ಮೃತರ ಸಂಖ್ಯೆ 464ಕ್ಕೆ ಏರಿಕೆಯಾಗಿದೆ. ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಅರಕಲಗೂಡು 5, ಬೇಲೂರು 4, ಚನ್ನರಾಪಟ್ಟಣ 1, ಹಾಸನ 9, ಹೊಳೆನರಸೀಪುರ 1, ಸಕಲೇಶಪುರ 5 ಸೇರಿ ಒಟ್ಟು 25 ಆಗಿದೆ ಎಂದರು. ಇವತ್ತಿನ ದಿವಸ 25 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ 28,154 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಆಸ್ಪತ್ರೆಯಿಂದ 23 ಜನ ಬಿಡುಗಡೆ ಹೊಂದಿದ್ದಾರೆ. ಒಟ್ಟು ಆಸ್ಪತ್ರೆಯಿಂದ ಬಿಡುಗಡೆ ಆದ ಸಂಖ್ಯೆ ಜಿಲ್ಲೆಯಲ್ಲಿ ಇದುವರೆಗೆ 27,542. ಒಟ್ಟು ಸಕ್ರಿಯ ಪ್ರಕರಣಗಳು ಆಕ್ಟಿವ್ ಕೇಸಸ್ ಇರುವಂಥದ್ದು ಜಿಲ್ಲೆಯಲ್ಲಿ 148. ಇವತ್ತು ಒಬ್ಬರು 62 ವರ್ಷದ ಪುರುಷರು ಅತ್ತಿಗೋಡು ತಾಲೂಕು ಸೇರಿದವರು ಈ ಒಂದು ಕೋವಿಡ್ ಸಂಬಂಧಿತ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ಒಟ್ಟು ಮೃತಪಟ್ಟವರ ಸಂಖ್ಯೆ ಜಿಲ್ಲೆಯಲ್ಲಿ ಇದುವರೆಗೆ 464 ಆಗಿದೆ. ಐಸಿಯುನಲ್ಲಿ 6 ಜನ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ತಾಲೂಕುವಾರು ಅರಕಲಗೂಡಲ್ಲಿ 5 ಪ್ರಕರಣ, ಬೇಲೂರಲ್ಲಿ 4, ಚನ್ನರಾಪಟ್ಟಣದಲ್ಲಿ 1, ಹಾಸನದಲ್ಲಿ 9, ಹೊಳೆನರಸೀಪುರದಲ್ಲಿ 1, ಸಕಲೇಶಪುರದಲ್ಲಿ 5, ಒಟ್ಟು 25 ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿದೆ. ಹಕ್ಕಿ ಜ್ವರದ ಭೀತಿ ಎಲ್ಲೆಡೆ ಆವರಿಸಿದ್ದು, ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಪಶುಸಂಗೋಪನೆ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ತಿಳಿಸಿದ್ದಾರೆ. ಹೇಮಾವತಿ ನದಿ ಹಿನ್ನೀರಿನಲ್ಲಿರುವ ಶೆಟ್ಟಿಹಳ್ಳಿ ಹಾಗೂ ಇತರೆ ತಾಣಗಳಿಗೆ ವಿದೇಶದಿಂದ ಪಕ್ಷಿಗಳು ಬರುತ್ತವೆ. ಯಾವುದಾದರೂ ಪಕ್ಷಿಗಳು ಮೃತಪಟ್ಟಿರುವ ಕುರಿತು ಮಾಹಿತಿ ಬಂದರೆ ತಕ್ಷಣವೇ ಪರಿಶೀಲಿಸುವಂತೆ ಹೇಳಲಾಗಿದೆ. ಜಿಲ್ಲಾಧಿಕಾರಿ ಈ ಸಂಬಂಧ ಶುಕ್ರವಾರ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಕೋವಿಡ್-19 ಅಬ್ಬರ ತಗ್ಗಿದ್ದು, RT-PCR ಪರೀಕ್ಷೆ ಎಂದಿನಂತೆ ಮುಂದುವರಿಯಲಿದೆ. ಬ್ರಿಟನ್ನಿಂದ ಜಿಲ್ಲೆಗೆ ಆಗಮಿಸಿದ 38 ಜನರನ್ನ ಪರೀಕ್ಷೆಗೆ ಒಳಪಡಿಸಿದ್ದು ನೆಗೆಟಿವ್ ವರದಿ ಬಂದಿದೆ ಎಂದರು. ಮಲೆನಾಡು ಭಾಗದಲ್ಲಿ ಹೆಚ್ಚಿರುವ ಕಾಡಾನೆ ಹಾವಳಿ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ಹಾಸನ ನಗರದ ಚನ್ನಪಟ್ಟಣ ಕೆರೆ ಅಭಿವೃದ್ಧಿ ಕಾಮಗಾರಿ 144 ಕೋಟಿ ಅನುದಾನ ಕಡಿತ ಮಾಡಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈ ಸಂಬಂಧ ಬೆಂಗಳೂರಿನಲ್ಲಿ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ಮಾಡಿ ಮಾಹಿತಿ ನೀಡಲಾಗುವುದು ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು. HCN ನ್ಯೂಸ್ ಹಾಸನ್. ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿ ಜಾರಿ ಮಾಡಲಿದ್ದು, ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ತಿಳಿಸಿದರು. ಹಾಸನ ನಗರದಲ್ಲಿ ಖಾಸಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾಧಿಕಾರಿಗಳು ಮೀಸಲಾತಿ ಜಾರಿ ಮಾಡುತ್ತಾರೆ. ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ. ಜಿಲ್ಲೆಯಲ್ಲಿ 1,250ಕ್ಕಿಂತ ಹೆಚ್ಚಿನ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಜಪದಿಂದ ಜಯಗಳಿಸಿದ್ದಾರೆ. ಜಿಲ್ಲೆಯ ಜನತೆ ಮತ್ತು ನಮ್ಮ ಸರ್ಕಾರದ ಕೆಲಸ ನೋಡಿ ಮತ ನೀಡಿದ್ದಾರೆ. ಹಾಸನದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಸಾಧನೆಗೆ ತೃಪ್ತಿ ಇದೆ. ಕಳೆದ 5 ವರ್ಷದ ಹಿಂದೆ ಪಕ್ಷದ ಸಾಧನೆ, ಈಗ ನಡೆದಿರುವ ಚುನಾವಣೆಯ ವ್ಯತ್ಯಾಸ ಹೋಬಳಿವಾರು ಮಾಹಿತಿ ಪಡೆದಿದ್ದೇವೆ. 12ನೇ ತಾರೀಕು ನಡೆಯುವ ಕಾರ್ಯಕ್ರಮದಲ್ಲಿ ನಾವು ಅಧಿಕಾರ ಹಿಡಿಯುವ ತಾಲೂಕುವಾರು ಪಂಚಾಯಿತಿ ಪೂರ್ಣ ಮಾಹಿತಿ ದೊರೆಯಲಿದೆ ಎಂದರು.
ಸಚಿವ ಸಂಪುಟ ವಿಸ್ತರಣೆ ವಿಚಾರ ಕೇಂದ್ರದಲ್ಲಿ ಬಲಿಷ್ಠ ನಾಯಕತ್ವ ಇದೆ. ರಾಜಕಾರಣದಲ್ಲಿ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆಯುವ ವ್ಯಕ್ತಿ. ಅವರ ಆದೇಶದಂತೆ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ. ಸಚಿವ ಸಂಪುಟ ರಚನೆ ತಡವಾಗಿದ್ದು ಆಕಾಂಕ್ಷಿಗಳು ಸ್ವಲ್ಪ ಕಾಯಬೇಕು. ನನಗೆ ಕೊಟ್ಟ ಮಾತಿನಂತೆ ಉಪಚುನಾವಣೆಯಲ್ಲಿ ಜಯ ಗಳಿಸಿದ ನಂತರ ಸಚಿವ ಸ್ಥಾನ ಮತ್ತು ಹಾಸನ ಜಿಲ್ಲೆ ಉಸ್ತುವಾರಿ ನೀಡಿದ್ದಾರೆ. ಮೂಲ ಬಿಜೆಪಿ ವಲಸಿಗ ಬಿಜೆಪಿ ಎಂಬ ಮಾತೇ ಇಲ್ಲ. ನಾವು ಬಂದು 1 ವರ್ಷವಾಗಿದೆ. ಎಲ್ಲರೂ ಬಿಜೆಪಿ ತತ್ವ ಸಿದ್ಧಾಂತ ಒಪ್ಪಿದ್ದೇವೆ ಎಂದು ಹೇಳಿದರು. ಶುಕ್ರವಾರದಿಂದ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಕೊರೋನಾ ಲಸಿಕೆ ರನ್ನಿಂಗ್ ಕಾರ್ಯಕ್ರಮ ನಡೆಯಲಿದೆ. ಹಾಸನ ಜಿಲ್ಲೆಯಲ್ಲಿ ರಾಗಿ, ಭತ್ತ, ತೆಂಗು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿದ್ದು ನಮ್ಮ ಸರ್ಕಾರವು ರಾಗಿ ಮತ್ತು ಭತ್ತಕ್ಕೆ ಬೆಂಬಲ ಬೆಲೆ ನೀಡಿದ್ದು ಕೊರೋನಾ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಉತ್ತಮ ಕೆಲಸ ಮಾಡಿದೆ. ಪಡಿತರ ಜೊತೆ ಇನ್ನು ಮುಂದೆ ಆಯಿಲ್ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ವಿತರಣೆ ನೀಡಲಾಗುವುದು ಎಂದರು. ಬೆಂಗಳೂರಿನಿಂದ ಪ್ರಾರಂಭ ಮಾಡಿ ನಂತರದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ಕ್ರೀಡಾ ಮನೋಭಾವದಿಂದ ತಾಂಬೇಕು. ಕ್ರೀಡಾ ಮನೋಭಾವದಿಂದ ಕಳೆದ 5 ವರ್ಷದಲ್ಲಿ ಎಷ್ಟಿತ್ತು, ಇವತ್ತು ಎಷ್ಟು ಬಂದೈತೆ ಅಂತಕ್ಕಂಥದ್ದನ್ನ, ಅದರಿಂದ ಎಷ್ಟಿತ್ತು ಅಂತಕ್ಕಂಥ ಕಳೆದ 15 ವರ್ಷದಲ್ಲಿ ಇಲ್ಲಿ ಏನೇನಿತ್ತು ಅಂತಕ್ಕಂಥದ್ದನ್ನ ಆ ವರ್ಷ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮಾಹಿತಿ ತಗೊಂಡಿದ್ದೇನೆ. ಈಗೇನು ಬಂದಿದೆ, ಯಾವ್ಯಾವ ಹೋಬ್ಳಿನಲ್ಲಿ ಯಾವ್ಯಾವ ತಾಲೂಕಲ್ಲಿ ಏನು ಬಂದಿದೆ ಅಂತ ಮಾಹಿತಿನೂ ಇದೆ. ಆಮೇಲೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ಕೊಂಡು ಇಂಥ ಕರೋನಾ ಅಂತ ಕಷ್ಟ ಸಂದರ್ಭದಲ್ಲೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಒಳ್ಳೆ ಮಳೆ ಆಗಿದೆ, ಒಳ್ಳೆ ಬೆಳೆ ಆಗಿದೆ. ಇವತ್ತು ರಾಗಿ ಬೆಳೀತಕ್ಕಂಥದ್ದು ಇಲ್ಲಿ ಜಾಸ್ತಿ. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಹಾಸನವನ್ನು ಒಂದು 3,285 ರೂಪಾಯಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಹಿಂದೆ ಇದ್ದಂಥ ಸರ್ಕಾರ ಎಷ್ಟು ಘೋಷಣೆ ಮಾಡಿಸಿದ್ರು? ಇವತ್ತು ಭತ್ತಕ್ಕೆ 1,868 ರೂಪಾಯಿ ಕೊಡ್ತಾ ಇದ್ದೇವೆ. 1,200 ರೂಪಾಯಿಗೆ ಬಿದ್ದಿತ್ತು. ತೆಂಗು ಬೆಳೀತಕ್ಕಂಥ ಅದರಲ್ಲಿ ಹಾಸನ ಜಿಲ್ಲೆ ಒಂದು ಪ್ರಮುಖವಾದಲ್ಲಿ, ಹಾಸನ, ತುಮಕೂರು ಇವೆಲ್ಲ ಜಿಲ್ಲೆಗಳು ಪ್ರಮುಖವಾದಂಥವು. ಆಲೂರು ತಾಲೂಕಿನ ಅಬ್ಬನ ಗ್ರಾಮದಲ್ಲಿ ಒಂಟಿ ಸಲಗವೊಂದು ಬೆಳ್ಳಂಬೆಳಗ್ಗೆ ರಾಜಾರೋಷವಾಗಿ ಗ್ರಾಮದಲ್ಲಿ ಅಡ್ಡಾಡಿದೆ. ಇದರಿಂದ ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಉಂಟಾದರೆ ಇನ್ನು ಕೆಲ ಪುಂಡ ಯುವಕರು ಬೆಳ್ಳಂಬೆಳಗ್ಗೆ ಒಂಟಿ ಸಲಗವನ್ನ ಕಂಡು ಸೆಲ್ಫಿಗಾಗಿ ಹುಚ್ಚಾಟ ಮಾಡಿದ್ರು. ಇಂದು ಬೆಳ್ಳಂಬೆಳಗ್ಗೆ ಗ್ರಾಮದ ಮಧ್ಯ ರಸ್ತೆಯಲ್ಲಿಯೇ ಗಜರಾಜ ನಡೆದುಕೊಂಡು ಹೋಗುತ್ತಿದ್ದಾಗ ಊರ ಗ್ರಾಮಸ್ಥರೇ ದಿಗ್ಭ್ರಮೆಗೊಂಡರು. ಆನೆಯನ್ನ ನೋಡಲು ಕೆಲವು ಮನೆಯ ಮಹಡಿಯ ಮೇಲೆ ಮತ್ತು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತುಕೊಂಡು ನೋಡುತ್ತಿದ್ದರು. ಇಷ್ಟಾದರೂ ಕೂಡ ಗ್ರಾಮಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆಗಮಿಸದೇ ಇದ್ದ ಹಿನ್ನೆಲೆಯಲ್ಲಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರೇ ಆನೆಯನ್ನ ಓಡಿಸಲು ಪ್ರಯತ್ನಿಸಿದ್ದಾರೆ. ಈ ರೀತಿ ಕಾಡಾನೆ ಸಮಸ್ಯೆ ಹಲವು ವರ್ಷಗಳಿಂದ ಇದ್ರೂ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯದ ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರಲ್ಲದೆ ತಮ್ಮ ಬೆಳೆಗಳು ನಾಶವಾಗುತ್ತಿದ್ದು ಈ ಕಾಡಾನೆಯಿಂದಾಗಿ ನಮ್ಮ ಜೀವನ ನರಕಯಾತನೆಯಾಗಿದೆ ಎಂದು ಅಳಲು ತೋಡಿಕೊಂಡರು. ಮಲೆನಾಡು ಭಾಗಗಳಾದ ಗೆಂಡೆಹಳ್ಳಿ, ಚೀಕನಹಳ್ಳಿ, ಬಿಕ್ಕೋಡು, ಅರೆಹಳ್ಳಿ ಹೋಬಳಿಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಕಾಫಿ, ಮೆಣಸು, ಭತ್ತ ಸೇರಿದಂತೆ ವಿವಿಧ ಬೆಳೆಗಳು ಸಂಪೂರ್ಣ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಸುಮಾರು 5 ಕೋಟಿಗೂ ಅಧಿಕ ನಷ್ಟವಾಗಿದೆ ಎಂದು ರಾಜ್ಯ ಬೆಳೆಗಾರರ ಒಕ್ಕೂಟದ ನಿರ್ದೇಶಕ ಹಾಗೂ ತಾಲೂಕು ಕಾಫಿ ಬೆಳೆಗಾರರ ಉಪಾಧ್ಯಕ್ಷ ಅಧೂರಿ ಚೇತನ್ ಕುಮಾರ್ ತಿಳಿಸಿದರು. ಒಂದು ಕಡೆ ಆನೆಯ ಹಾವಳಿಯಿಂದ ಕಂಗೆಟ್ಟಿರುವ ಮಲೆನಾಡು ಭಾಗದ ಬೆಳೆಗಾರರಿಗೆ ಕಾಫಿ ಕೊಯ್ಲಿಗೂ ಸಹ ಕಾರ್ಮಿಕರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಮಲೆನಾಡು ಭಾಗದ ಬೆಳೆಗಾರರು ತಾವು ಬೆಳೆದಂತಹ ಕೊಯ್ಲು ಮಾಡಲಾಗಿದ್ದ ಕಾಫಿ ಬೀಜಗಳು ಸಂಪೂರ್ಣ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಈ ಭಾಗದಲ್ಲಿ ಸುಮಾರು 5 ಕೋಟಿಗೂ ಅಧಿಕ ಬೆಳೆ ನಷ್ಟ ಹೊಂದಿದ್ದು ರೈತರು ಹಾಗೂ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಮನವಿ ಮಾಡಿದರು. ಬಹಳ ನಷ್ಟವಾಗಿದೆ. ಮೊದಲನೇ ಆನೆ ದಾಳಿ, ಕಾರ್ಮಿಕರ ಸಮಸ್ಯೆ, ಇದೆಲ್ಲರ ಜೊತೆಗೆ ಗಾಯದ ಮೇಲೆ ಬರೆ ಎಳೆದಂತೆ ಕಾಫಿ ಫಸಲು ತುಂಬ ನಷ್ಟವಾಗಿದೆ. ಜೊತೆಗೆ ಏನು ಇವತ್ತು ಆನೆ ದಾಳಿಯಿಂದ ಕೂಡ ತತ್ತರಿಸಿದ ಬೆಳೆಗಾರರಿಗೆ ಇವತ್ತು ಗಾಯದ ಮಳೆ, ಕಾಫಿ ಈ ವರ್ಷಿನ ಬೆಳೆಯ ಜೊತೆಗೆ ಮುಂದಿನ ಫಸಲು ಕೂಡ ಬಹಳ ಹಾನಿಯಾಗಿದೆ.
ಇದ್ರ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಬೆಳೆಗಾರರ ನೆರವಿಗೆ ಬರಬೇಕು ಅಂತೇಳಿ ನಾನು ಸರ್ಕಾರ HCN ನ್ಯೂಸ್ ಬೇಲೂರು. ಗೋಹತ್ಯೆ ಕಾಯ್ದೆ ರದ್ದುಗೊಳಿಸಬೇಕು ಹಾಗೂ ನಿರುದ್ಯೋಗಿ ಗೋಮಾಂಸ ಉದ್ದಿಮೆದಾರರಿಗೆ ಆತ್ಮನಿರ್ಭರ್ ಯೋಜನೆಯಡಿ ವಿಶೇಷ ಸೌಲಭ್ಯ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಬದನೆಕಾಯಿ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಸಕಲೇಶಪುರ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ರಾಜ್ಯದಲ್ಲಿ ಗೋಹತ್ಯೆ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸುತ್ತಿರುವ ಕ್ರಮವನ್ನು ವಿರೋಧಿಸಿದರು ಮತ್ತು ತಮ್ಮ ಪ್ರಮುಖ ಬೇಡಿಕೆಗಳಾದ ಗೋಮಾಂಸ ವಿದೇಶಕ್ಕೆ ರಫ್ತು ಮಾಡುವುದನ್ನು ನಿಷೇಧಿಸಬೇಕು, ದನ, ಹಸು, ಎಮ್ಮೆ, ಕೋಣ ಆಹಾರಕ್ಕಾಗಿ ಉಪಯೋಗಿಸಲು ನಿಷೇಧಿಸುವ ಕಾನೂನನ್ನು ದೇಶದಾದ್ಯಂತ ಬಿಜೆಪಿ ಆಡಳಿತ ನಡೆಸುತ್ತಿರುವ ಎಲ್ಲ ರಾಜ್ಯಗಳಲ್ಲಿ ಜಾರಿಗೆ ತರಬೇಕು. ಒಂದು ದೇಶದಲ್ಲಿ ಒಂದೇ ಕಾನೂನು ಜಾರಿಯಾಗಬೇಕು. ಸಕಲೇಶಪುರ ಜನರಿಗೆ ರಫ್ತು ದರ್ಜೆಯ ದನ, ಹಸು, ಎಮ್ಮೆ, ಕೋಣ ಆಹಾರಕ್ಕಾಗಿ ಉಪಯೋಗಿಸಲು ಅವಕಾಶ ನೀಡದೆ ಪರದೇಶದಲ್ಲಿರುವ ಜನರಿಗೆ ಅವಕಾಶ ನೀಡುವುದು ಸರಿಯಾದ ಕ್ರಮವಲ್ಲ. ಆದ್ದರಿಂದ ಕಂಪನಿಗಳಾದ ಸತೀಶ್ ಸಬ್ರಿವಾಲ್ ಮಾಲೀಕತ್ವದ ಅಲ್ ಕಬೀರ್, ಸುನಿಲ್ ಕಬೀರ್ ಮಾಲೀಕತ್ವದ ಅರೇಬಿಯನ್ ಎಕ್ಸ್ಪೋರ್ಟ್, ಮದನ್ ಅಬ್ಬಟ್ ಮಾಲೀಕತ್ವದ ಫರ್ಜೀನ್ ಇತರೆ ಕಂಪನಿಗಳಿಗೆ ಮಾಡುವ ದರ್ಜೆಯ ಬ್ರ್ಯಾಂಡ್ ಗೋಮಾಂಸವನ್ನು ಸ್ಥಳೀಯವಾಗಿ ಅಂಗಡಿಗಳಲ್ಲಿ ಅಧಿಕೃತವಾಗಿ ಮಾರಾಟ ಮಾಡಲು ಪರವಾನಗಿ ನೀಡಬೇಕು ಎಂದು ಒತ್ತಾಯಿಸಿದರು. ಆತ್ಮನಿರ್ಭರ್ ಯೋಜನೆಯಡಿ ದನದ ಮಾಂಸ ಉದ್ದಿಮೆ ನಡೆಸುತ್ತಿದ್ದ ಉದ್ದಿಮೆದಾರರಿಗೆ ಆದ್ಯತೆ ನೀಡಿ ಆರ್ಥಿಕ ಸಹಾಯ ಹಾಗೂ ಉದ್ಯೋಗಶೀಲತೆ ತರಬೇತಿ ನೀಡಬೇಕು. ಜಿಲ್ಲೆಯ ದನದ ಮಾಂಸ ಉದ್ದಿಮೆದಾರರಿಗೆ ತೆಂಗು ಉತ್ಪನ್ನದ ಮಾರುಕಟ್ಟೆಯಲ್ಲಿ ವಿಶೇಷ ಸಹಕಾರ ನೀಡಬೇಕು. ತೆಂಗು ಉತ್ಪಾದನೆ ಹಾಗೂ ಕೈಗಾರಿಕೆ ನಡೆಸಲು ಸರ್ಕಾರ 2 ಎಕರೆ ಭೂಮಿಯನ್ನು ನೀಡಬೇಕು. ಈ ಕಾಯ್ದೆ ತುಂಬ ಆತಂಕಕಾರಿಯಾಗುತ್ತೆ ಅಂತ ಗೊತ್ತಿತ್ತು. ಅದನ್ನು ಇವರು ಮಾಡಿದರೆ ನಿನ್ನೆ ಅದನ್ನು ಸುಗ್ರೀವಾಜ್ಞೆ ಜಾರಿ ಮಾಡಿ ಇವತ್ತು ಗೋಹತ್ಯೆ ನಿಷೇಧನ ಮಾಡಿದ್ದಾರೆ. ಬಂಧುಗಳೇ, ಈಗಾಗಲೇ ನಮ್ಮ ಗೆಳೆಯರು ಹಾಗೆ ಹೋರಾಟಗಾರರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಆಯಿತು, ನಾವು ಗೋಹತ್ಯೆ ನಿಷೇಧನ ನಾವು ಬೆಂಬಲಿಸೋಣ, ಹಾಗೆ ನಾವು ಇದಕ್ಕೆ ಪ್ರಧಾನಿಯವರಿಗೆ ಅಭಿನಂದನೆ ಕೂಡ ಸಲ್ಲಿಸೋಣ. ಆದರೆ ಇದರ ಹೆಸರಲ್ಲಿ ನೀವೇನು ಮಾಡೋದಕ್ಕೆ ಹೊರಟಿದ್ದೀರಿ ಅನ್ನೋದನ್ನು ದಯಮಾಡಿ ನಮಗೆ ಹೇಳಬೇಕು. ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮಾಡಿ ಒಂದಷ್ಟು ಅದರಲ್ಲಿರ್ತಕ್ಕಂಥ ಒಂದು ನಿಯಮಗಳನ್ನು ನೀವೆಲ್ಲ ಒಂದು 10-15 ನಿಯಮಗಳನ್ನು ತೋರಿಸಿದ್ರಿ. ಆ ನಿಯಮಗಳ ಪ್ರಕಾರ ಹೋದರೆ ಬಹುಶಃ ಯಾರು ಕೂಡ ಹಸು ಕರು ಯಾವನು ಕೂಡ ಸಾಕಂಗಿಲ್ಲ, ಹಾಗೆ ದಾರಿಲಿ ಯಾರು ಕೂಡ ಹೊಡ್ಕೊಂಡು ಹೋಗಂಗಿಲ್ಲ. ಜೊತೆಗೆ ಏನು ಅದರಲ್ಲಿ ಒಂದು ಕಾಯ್ದೆ ಮಾಡಿದರು, ಇಂತಹ ಪ್ರಕರಣಗಳಲ್ಲಿ ಯಾರೇ ದಾಳಿ ಮಾಡಿದರೂ ಕೂಡ ಅವ್ರನ್ನ ಪೊಲೀಸರು ಕೂಡ ಪ್ರಶ್ನೆ ಮಾಡೋಂಗಿಲ್ಲ, ಪೊಲೀಸ್ ವ್ಯಾಪ್ತಿಗೆ ಬಂದರೆ ಅವ್ರನ್ನ ಎನ್ಕ್ವೈರಿನೂ ಮಾಡೋಂಗಿಲ್ಲ. ಈ ಥರದ ಒಂದಷ್ಟು ನಿಯಮಗಳನ್ನು ಸೇರಿಸಿದ್ವಿ. ಇವನ್ನೆಲ್ಲ ನೋಡಿದಾಗ ನಾನು ಮೆಹಬೂಬ್ ಎಲ್ಲರೂ ಕೂಡ ನಾವು ಇವನು ಇಷ್ಟು ನಿಯಮಗಳನ್ನು ಓದಿ ನಮಗೆ ಅನಿಸಿದ್ದು ಬಹುಶಃ ಇವೆಲ್ಲವೂ ಕೂಡ ಏನು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲರ ಮೇಲೆ ಅವರ ಆಹಾರ ಸಂಸ್ಕೃತಿ ಮೇಲೆ ನಡೆದಂಥ ಬಹುಶಃ ಇಡೀ ದೇಶದಲ್ಲಿ ನಡೆದಂಥ ಒಂದು ಬಹುದೊಡ್ಡ ದೌರ್ಜನ್ಯ. ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಹತ್ರಾಸಲ್ಲಿ ಮೋನಿಸಾ ಮೇಲೆ ಒಂದು ಅತ್ಯಾಚಾರ ಮತ್ತು ಹತ್ಯೆ ನಡೆಯಿತು. ಅದನ್ನು ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಕೂಡ ಬಹುದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ ಮೇಲೆ ಒಂದು 4 ಜನ ಹುಡುಗರನ್ನು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಯಾವುದೇ ವಿಚಾರ ಆಗಿರಲಿ, ಇವತ್ತು ಗೋಹತ್ಯೆ ನಿಷೇಧವನ್ನು ಇವರು ಮಾಡಿದ್ದೇ ಆದರೆ ಇಲ್ಲಿ ಮೃಗಾಲಯದಲ್ಲಿರುವಂತಹ ಮೃಗಗಳಿಗೆ ಯಾವ ಆಹಾರವನ್ನು ಕೊಡ್ತಾರೆ? ಬದನೆಕಾಯಿ ನಾವು ತಿಂತೀವಿ, ಅದು ತಿಂತದ? ಇವ್ರು ಹಾಕಕ್ಕೆ ಹೋದವ್ರನ್ನ ಹಿಡ್ಕೊಂಡು ತಿನ್ನುತ್ತೆ. ಅದು ಇವ್ರು ಯಾರು ಹಾಕಕ್ಕೆ ಹೋಗ್ತಾರೆ ಬದನೆಕಾಯಿ, ಇವ್ರನ್ನೇ ತಿನ್ನುತ್ತೆ ಅನ್ನೋದನ್ನು ಇವರು ಎಚ್ಚರಿಕೆ ಕೊಡಬೇಕು. ಇವತ್ತು ನಾವು ಬಹಳ ಒಂದು ಅಪಾಯದ ಸ್ಥಿತಿಯಲ್ಲಿ ರೈತರು, ದಲಿತರು, ಮುಸಲ್ಮಾನರು, ಕ್ರೈಸ್ತರು ಇವತ್ತಿದ್ದೀವಿ. ಇವತ್ತು ಡೆಲ್ಲಿಯಲ್ಲಿ 60ಕ್ಕೂ ಹೆಚ್ಚು ಜನ ರೈತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ಬೇಡ ಅಂದಮೇಲೆ ಮೋದಿಯವರಿಗೆ ಯಾಕಪ್ಪ ಅಷ್ಟೊಂದು ಕಷ್ಟ? ಯಾಕಂತ ಹೇಳಿದ್ರೆ ಇವರೆಲ್ಲ ಮಾರ್ಕೊಂಡಿದ್ದಾರೆ ಆಗಲೇ. ಈಗ ಅವ್ರು ಬಿಡಲ್ಲ, ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಕೃಷಿ ಕಾಯ್ದೆ, ಭೂ ಮಸೂದೆ ತಿದ್ದುಪಡಿ ಕಾಯ್ದೆ, ಉಳುವವನೇ ಭೂಮಿ ಒಡೆಯ ಆಗ್ತಾ ಇದ್ದ, ಈಗ ಉಳ್ಳವನೇ ಭೂಮಿ ಒಡೆಯ ಆಗ್ತಾನೆ. ಇಂತಹ ಹಲವಾರು ಜನವಿರೋಧಿ ಕಾಯ್ದೆಗಳನ್ನು ತರುವ ಮೂಲಕ ಸರ್ಕಾರವನ್ನು ಗಟ್ಟಿಗೊಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಪಕ್ಷ, ಜಾತಿ, ಮತ ಭೇದ ಬಿಟ್ಟುಬಿಟ್ಟು ಒಕ್ಕೊರಳಿನಿಂದ ನಾವು ಇದನ್ನು ವಿರೋಧ ಮಾಡಬೇಕು. ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್, ಕಾರ್ಯದರ್ಶಿ ಹರೀಶ್, ದಸಂಸಾ ಭೀಮವಾದ್ಯದ ರಾಜ್ಯ ಸಂಚಾಲಕ ಹೆತ್ತೂರು ನಾಗರಾಜ್ ಮುಂತಾದವರು ಪಾಲ್ಗೊಂಡಿದ್ದರು.
HCN ನ್ಯೂಸ್ ಸಕಲೇಶಪುರ. ಆಲೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಬುಧವಾರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ 2021-22ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯು ಅಧ್ಯಕ್ಷೆ ವೇದಾ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಆಲೂರು ಪಟ್ಟಣದ ಶುಚಿತ್ವದ ವಿಚಾರ ಕುರಿತಂತೆ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಿಎಸ್ ಜಯಣ್ಣ ಮಾತನಾಡಿ, ಕಳೆದ 16 ವರ್ಷಗಳಿಂದ ಪಟ್ಟಣದಲ್ಲಿ ಯುಜಿಡಿ ವ್ಯವಸ್ಥೆಯಿಲ್ಲದೆ ಸಾರ್ವಜನಿಕರು ನರಕ ಅನುಭವಿಸುತ್ತಿದ್ದಾರೆ. ಇತ್ತೀಚೆಗೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನೈರ್ಮಲ್ಯ ನಿರ್ವಹಣೆ ನಡೆಯುತ್ತಿಲ್ಲ. ಜೊತೆಗೆ ನಿರ್ಮಾಣ 2 ಯೋಜನೆಯಡಿ ಪಟ್ಟಣ ಪಂಚಾಯಿತಿಯು ಕಟ್ಟಡ ಪರವಾನಗಿಯನ್ನು ನೀಡದೆ ಇರುವ ಬಗ್ಗೆ ಸಾರ್ವಜನಿಕರಿಂದ ಕೇಳಿಬರುತ್ತಿರುವ ವ್ಯಾಪಕ ದೂರಾಗಿದೆ. ಕೂಡಲೇ ಇದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಇಲ್ಲದಿದ್ದರೆ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕರೆದುರು ಉತ್ತರ ನೀಡಬೇಕಾಗುತ್ತದೆ ಎಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಆಲೂರು ಪಟ್ಟಣದ ವಾಟೆಹೊಳೆ ಜಲಾಶಯಕ್ಕೆ ಸೇರಿದ ಸ್ಥಳದಲ್ಲಿ ದಿನವಾಹಿ ಹಾಗೂ ವಾರದ ಸಂತೆಯನ್ನು ನಡೆಸಲಾಗುತ್ತದೆ. ಆದರೆ ಆ ಸ್ಥಳದಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಜೊತೆಗೆ ವಾಟೆಹೊಳೆ ಜಲಾಶಯದ ಅಧಿಕಾರಿಗಳು ನಮ್ಮ ಇಲಾಖೆಗೆ ಸೇರಿದ್ದರಿಂದ ಈ ಸ್ಥಳವನ್ನು ಖಾಲಿ ಮಾಡಿಕೊಡುವಂತೆ ನೋಟಿಸ್ ನೀಡಿದ್ದಾರೆ. ಇದರಿಂದ ವರ್ತಕರು, ವ್ಯಾಪಾರಸ್ಥರು ಬೀದಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ HB ಧರ್ಮರಾಜ್ ಆರೋಪಿಸಿದರು. ಎಲ್ಲ ಕಾನೂನು ಇದ್ರೆ ಕ್ರಮ ತರಕ್ಕಾಗಲ್ಲ. ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ತಿಳುವಳಿಕೆ ಹೇಳಿ, ಈ ಪಟ್ಟಣದ ಒಂದು ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನೀವೆಲ್ಲ ಸಹಕಾರ ಕೊಡಿ. ಕರೋನಾ ಟೈಮಲ್ಲಿ ದಯಮಾಡಿ ಹೊರಗಡೆ ಬರಬೇಡಿ ಅಂತ ಹೇಳಿದ್ರು. ಅವ್ರು ಕರೋನಾ ಟೈಮಲ್ಲಿ ಹೇಳಿದ್ನ ಅವ್ರು ಇನ್ನೂ ಅವ್ರನ್ನೇ ಹೇಳ್ಕೊಂಡಿದ್ರೆ ನಮ್ಮ ಮುನ್ಸಿಪಾಲಿಟಿ ಸಾರ್ವಜನಿಕರ ಆಫೀಸು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನಿಮ್ಮ ಸವಲತ್ತನ್ನ ಕೇಳೋದಕ್ಕೆ ನಿಮ್ಗೆ ಅಧಿಕಾರ ಇರ್ತದೆ. ಜನ ಕಳಿಸ್ತೀನಿ ಅಂತ ನಿನ್ನೆಯಿಂದ ಕಳಿಸ್ತಾ ಇದ್ದಾನೆ. ನಮ್ಗೆ 8 ಜನ ಕೊಡಬೇಕು ಅವನು, ಆದ್ರೂ ಕಮ್ಮಿ ಕೊಟ್ಟಿದ್ದಾನೆ. ಅವ್ನು ಈ ವಾರ ನೋಡ್ಬಿಟ್ಟು 10 ರದ್ದು ಮಾಡಿ ರಿಟೈರ್ಡ್ ಕೊಡ್ತೀವಿ. ಈಗ ಪ್ರೆಸೆಂಟ್ ನಿನ್ನೆಯಿಂದ ಜನ ಬರ್ತಾ ಇದ್ದಾರೆ ಎಕ್ಸ್ಟ್ರಾ, ಅವ್ರನ್ನ ಹತ್ರನೇ ತುಂಬಿಸ್ತಾ ಇದೀವಿ. ಆಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವೇದಾ ಸುರೇಶ್ ಮಾತನಾಡಿ, ಪಟ್ಟಣದಲ್ಲಿ ಮಾರುಕಟ್ಟೆಯನ್ನು 4ನೇ ವಾರ್ಡ್ನಲ್ಲಿರುವ ಸುಮಾರು 2 ಎಕರೆ ಪ್ರದೇಶವನ್ನು ಗುರುತು ಮಾಡಲಾಗಿತ್ತು. ಆದರೆ ಆ ಸ್ಥಳದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದರಿಂದ ಅನುಮತಿ ಸಿಕ್ಕಿಲ್ಲ. ಅದು ಸಿಗುವವರೆಗೂ ನಮಗೆ ತಾತ್ಕಾಲಿಕವಾಗಿ ವಾಟೆಹೊಳೆ ಜಲಾಶಯಕ್ಕೆ ಸೇರಿದ ಕವರ್ ಡೆಕ್ ಸ್ಥಳದಲ್ಲಿ ಸಂತೆ ನಡೆಸಲು ಅನುಮತಿ ಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು. ರಾಜ್ಯದ 84 ಪಟ್ಟಣ ಪಂಚಾಯಿತಿಗಳಲ್ಲಿ ಟೌನ್ ಪ್ಲಾನಿಂಗ್ ಸಮಸ್ಯೆ ತಲೆದೋರಿದ್ದು ಸದ್ಯದಲ್ಲಿಯೇ ಅದು ಕೂಡ ಇತ್ಯರ್ಥವಾಗಲಿದೆ ಎಂದು ತಿಳಿಸಿದರು. ಫಸ್ಟ್ ಕೋವಿಡ್ ಇರೋದ್ರಿಂದ ಸಂತೆನ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಂಗಾಗಿ ಅದು ವಾಟೆಹೊಳೆ ಜಾಗದಲ್ಲಿ ಈಗ ಸಂತೆ ನಡೆಸ್ತಿದ್ದಾರೆ. ಅದನ್ನೀಗ ತಾತ್ಕಾಲಿಕವಾಗಿ ರದ್ದುಪಡಿಸಿ ಇಲ್ಲೇ ಮಾಡಬೇಕು ಅಂತ ಇದು ಮಾಡ್ತಿದ್ದಾರೆ. ಅದನ್ನು ಎಲ್ಲ ಒಂದು ಸ್ವಲ್ಪ ಗಮನಕ್ಕೆ ತಂದು ಅದನ್ನು ಒಂದು ಸ್ವಲ್ಪ ಇದು ಮಾಡೋಕ್ಕೆ ಹೇಳ್ತೀವಿ. ಮತ್ತು ಮುಂದಿಂದು ನೆಕ್ಸ್ಟ್ ಕ್ಲೀನಿಂಗು, ಮನೆ ಕಸದ ಬಗ್ಗೆ ಮತ್ತು ಅದನ್ನಕ್ಕೂ ಒಂದು ಸ್ವಚ್ಛತೆ ಮಾಡೋಕ್ಕೆ ಇವಾಗ ಹೊಸದಾಗಿ ಒಂದು ಗಾಡಿ ಇದು ಮಾಡಿ ಆಟೋ ಟಿಪ್ಪರ್ ತೊಗೊಂಡಿದ್ದಾರೆ. ಹಂಗಾಗಿ ಎಲ್ಲ ಬೀದಿಗಳಿಗೆ ಹೋಗಿ ಆಶಾ ಬಡಾವಣೆಯಲ್ಲಿ ಸಂಗ್ರಹ, ಹುಣಸೋಳಿ ಮುಖ್ಯ ರಸ್ತೆಯಲ್ಲೂ ಸುತ್ತಮುತ್ತ ಕಸ ಎಲ್ಲ ಇದೆ. ಹಂಗಾಗಿ ಆಟೋ ಟಿಪ್ಪರ್ನು ಈಗ ಬಳಸ್ತಿದ್ದಾರೆ. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ತೌಫಿಕ್ ಅಹಮದ್, ಸದಸ್ಯರಾದ ಬಿಪಿ ರಾಣಿ, ತಾಹಿರಾ ಬೇಗಂ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಆಲೂರು. ಬೇಲೂರು ತಾಲೂಕಿನ ರಾಯಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಶ್ರೀ ಪುಷ್ಪಗಿರಿ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಗುದ್ದಲಿ ಪೂಜೆ ಮಾಡುವ ಮೂಲಕ ಶಿಲಾನ್ಯಾಸ ನೆರವೇರಿಸಿದರು. ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪುರ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಸ್ವಾಮೀಜಿಯವರು, ಕಳೆದ ವರ್ಷ ಜನವರಿ 4ರಂದು ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಆದರೆ ನಂತರ ದೇಶಕ್ಕೆ ಬಂದೊದಗಿದ ಕೊರೋನಾ ಮಹಾಮಾರಿಯಿಂದಾಗಿ ಈ ಗ್ರಾಮೀಣ ಭಾಗಗಳಿಗೆ ನಮ್ಮ ಯೋಜನೆಯನ್ನು ವಿಸ್ತರಿಸಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಮತ್ತೆ ಹಿಂದಿನಿಂದ ವಿಶೇಷವಾಗಿ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸುವ ಮೂಲಕ ಮತ್ತೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದೇವೆ. ಅಲ್ಲದೆ ಈಗಾಗಲೇ ನಮ್ಮ ಸಂಸ್ಥೆಗೆ ಸುಮಾರು 63 ಘಟಕಗಳಿಗೆ ಅರ್ಜಿ ಬಂದಿದ್ದು 32 ಘಟಕಗಳಿಗೆ ಈ ಬಾರಿ ಚಾಲನೆ ನೀಡಲಾಗುತ್ತಿದೆ. ಪ್ರತಿ ಗ್ರಾಮಗಳಲ್ಲೂ ಶುದ್ಧ ನೀರಿನ ಘಟಕ ತೆರೆಯುತ್ತಿರುವ ಉದ್ದೇಶ ಪ್ರತಿಯೊಬ್ಬ ಮನುಷ್ಯ ಆರೋಗ್ಯವಾರಲು ಶುದ್ಧ ಕುಡಿಯುವ ನೀರು, ಆಹಾರ ಹಾಗೂ ಗಾಳಿ ಅತಿ ಮುಖ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಯ ವೈಪರೀತ್ಯದಿಂದ ಶುದ್ಧ ನೀರು ಸಿಗದೇ ಇರುವುದರಿಂದ ಇಂತಹ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ.
ಮುಂದಿನ ದಿನಗಳಲ್ಲಿ ಸುಮಾರು 100 ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಅವರ ಸ್ವಾವಲಂಬಿಯ ಬದುಕನ್ನು ರೂಪಿಸಲು ನಮ್ಮ ಗ್ರಾಮೀಣ ಅಭಿವೃದ್ಧಿ ಶ್ರಮಿಸಲಿದ್ದು 2021ರ ಅಂತ್ಯದೊಳಗಾಗಿ ಪ್ರತಿಯೊಬ್ಬರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿ ಗ್ರಾಮಗಳಿಗೆ ಸಂಚಾರಿ ಮೊಬೈಲ್ ವಾಹನದೊಂದಿಗೆ ತಪಾಸಣೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ನಂತರ ಗ್ರಾಮ ಪಂಚಾಯತಿ ನೂತನ ಸದಸ್ಯ ಸತೀಶ್ ಮಾತನಾಡಿ, ನನ್ನನ್ನು ಆಯ್ಕೆ ಮಾಡಿದ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರಿಗೆ ಧನ್ಯವಾದ ತಿಳಿಸುತ್ತೇನೆ. ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು. ಅದೇ ರೀತಿ ನಮ್ಮ ಗ್ರಾಮದ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಇನ್ನಿತರ ಮೂಲಸೌಕರ್ಯಗಳನ್ನು ಗ್ರಾಮ ಪಂಚಾಯತಿ ಅನುದಾನದಲ್ಲಿ ತಂದು ಅಭಿವೃದ್ಧಿಪಡಿಸುತ್ತೇನೆ ಎಂದು ತಿಳಿಸಿದರು. ರಾಯಪುರದಲ್ಲಿ ಅಂದರೆ ರಾಯಭಾರ ಇದ್ದಂಗೆ ಅದು ಒಂಥರ ಮೇನ್ ರೋಡಲ್ಲೇ ಇರೋದರಿಂದ, ಬೇಲೂರು ಟೌನಿಗೆ ಪಕ್ಕದಲ್ಲೇ ಇರೋದರಿಂದ ಇಲ್ಲಿಂದ ಪ್ರಾರಂಭ ಆದರೆ ಬಹುಶಃ ಇನ್ನು ಬೇರೆ ಬೇರೆ ಕಡೆ ಯಶಸ್ವಿ ಆಗ್ತವೆ ಅಂತೇಳಿ ನಾವಾದರೂ ಕೂಡ ಭಾವಿಸಿಕೊಂಡು ಈ ವರ್ಷದಲ್ಲಿ 63 ಅಪ್ಲಿಕೇಶನ್ನು ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ವಾಟರ್ ಪ್ಲಾಂಟಿಗೆ ಬಂದಿದ್ದಾವೆ. ಅದರಲ್ಲಿ ಮೊದಲನೇ ಹಂತದಲ್ಲಿ 32 ಯೋಜನೆಗಳನ್ನು ನಾವು ಕಾರ್ಯರೂಪಕ್ಕೆ ತರುವಂಥ ಚಿಂತನೆಯಲ್ಲಿ ಆಯ್ಕೆ ಮಾಡಿದ್ದೀವಿ. ಹಾಗಾಗಿ ಈಗ ಅದು ಸರ್ಕಾರದ ಲೆವೆಲ್ಗೆ ಅಪ್ರೂವಲ್ ಹೋಗಿದ್ದರಿಂದ ಆದರೂ ಕೂಡ ನಾವು ರಾಯಪುರದವರಿಗೆ ಮಾತು ಕೊಟ್ಟಿದ್ವಿ, ಮೊದಲು ನಿಮ್ಮಿಂದನೇ ಮಾಡ್ತೀವಿ ಅಂತೇಳಿ. ಆ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಇಲ್ಲಿಂದ ಪ್ರಾರಂಭ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯ ನಾಗರಾಜ್, ಗಂಗಾಧರಪ್ಪ, ಸಗಣಯ್ಯ, ಶಿವಣ್ಣ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಬೇಲೂರು. ಹಾಸನ ನಗರದಲ್ಲಿ 5 ದಿನಗಳ ಕಾಲ ಆಯೋಜಿಸಿರುವ ಬಿಲ್ಡ್ ಎಕ್ಸ್ಪೋ ಕೈಗಾರಿಕಾ ಮತ್ತು ಕಟ್ಟಡ ನಿರ್ಮಾಣ ವಸ್ತು ಪ್ರದರ್ಶನವನ್ನು ಜಿಲ್ಲಾ ಉಸ್ತುವಾರಿ ಮತ್ತು ಆಹಾರ ಹಾಗೂ ನಾಗರಿಕ ಸರಬರಾಜು ಸಚಿವ ಕೆ. ಗೋಪಾಲಯ್ಯ ಉದ್ಘಾಟಿಸಿದರು. ಹಾಸನ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿರುವ ಕಟ್ಟಡ ನಿರ್ಮಾಣ ಮತ್ತು ಕೈಗಾರಿಕಾ ಸಂಬಂಧಿಸಿದ 5 ದಿನಗಳ ರಾಜ್ಯಮಟ್ಟದ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಗೋಪಾಲಯ್ಯ, ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕರ್ನಾಟಕ ರಾಜ್ಯದ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದ ಮೇಲೆ ಕಳೆದ 8 ರಿಂದ 9 ತಿಂಗಳಲ್ಲಿ ಇಲ್ಲಿವರೆಗೂ ಕಷ್ಟದ ದಿನಗಳನ್ನೇ ನೋಡಿಕೊಂಡು ಬಂದಿದ್ದಾರೆ. ಒಂದು ಕಡೆ ಅತಿಯಾದ ಮಳೆಯಾದರೆ ಮತ್ತೊಂದು ಕಡೆ ಕೊರೋನಾ ಸೋಂಕು ಬಂದು ಲಾಕ್ಡೌನ್ ಎದುರಾಯಿತು. ಎಲ್ಲರೂ ಸಂಕಷ್ಟದಲ್ಲಿ ಜೀವನ ಕಳೆದಿದ್ದೇವೆ. ಕೇಂದ್ರ ರಾಜ್ಯ ಸರ್ಕಾರ ಕೈಗಾರಿಕೆ ಮತ್ತು ಬಿಲ್ಡರ್ಸ್ಗಳಿಗೆ ಸಹಾಯ ಹಸ್ತ ನೀಡುತ್ತದೆ ಎಂದು ಹೇಳಿದರು. ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಮನವಿ ಮಾಡಿದರೆ ನಮ್ಮ ಭಾವನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸುವ ವಿಶ್ವಾಸ ನಮಗಿದೆ. ಅಸೋಸಿಯೇಷನ್ಗೆ ಜಾಗ ಕೊಡುವ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಇದ್ದು ಈ ಭಾಗದಲ್ಲಿ ಎಲ್ಲಿ ಜಾಗವಿದೆ ನೋಡಿ ಕಾನೂನು ರೀತಿ ಕೊಡುವ ಕೆಲಸ ಮಾಡಲಾಗುವುದು. ಹಾಸನ ಜಿಲ್ಲೆಯಲ್ಲಿ ಬಿಲ್ಡ್ ಎಕ್ಸ್ಪೋ ನಡೆಯುತ್ತಿರುವುದು ಸಂತೋಷದಾಯಕವಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಕೃಷಿ ಉಪಕರಣಗಳು ಅವರು ಸಹ ಕಳೆದ 8-9 ತಿಂಗಳಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಇಲ್ಲಿವರೆಗೂ ಕಷ್ಟದ ದಿನಗಳನ್ನೇ ನೋಡ್ಕೊಂಡು ಬಂದಿದ್ದಾರೆ. ಒಂದು ಕಡೆ ಅತಿಯಾದ ಮಳೆ, ಮತ್ತೊಂದು ಕಡೆ ಕರೋನಾ. ಮಾರ್ಚ್ 23 ಯುಗಾದಿ ನಾಳೆ ಇರಬೇಕಾದ್ರೆ ನಮ್ಮ ಲಾಕ್ಡೌನ್ ಪ್ರಾರಂಭ ಆಗುತ್ತೆ. ನಾವೆಲ್ಲರೂ ಸಂಕಷ್ಟದಲ್ಲಿ ಜೀವನವನ್ನು ಕಳೆದಿದ್ದೇವೆ. പക്ഷേ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೈಗಾರಿಕೆಗಳಿಂದ ಹಿಡಿದು ಬಿಲ್ಡರ್ಸ್ನ ಪರವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಪರಿಕರ್ ಸುಂದರ್ ಅವ್ರಿಗೆ ನಾನೊಂದು ಸಲಹೆಯನ್ನು ಕೊಟ್ಟೆ. ನಾವು ಕೇಂದ್ರದಲ್ಲಿ ಬಜೆಟ್ ಏನು ಏಪ್ರಿಲ್ 1ನೇ ತಾರೀಕು ಆಗುತ್ತೆ, ತಕ್ಷಣ ಇಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, ನಾನು ಸಹ ಬರ್ತೇನೆ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕೇಂದ್ರದಲ್ಲಿ ಹಣಕಾಸು ಸಚಿವರು, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸು ಮತ್ತು ಇನ್ನು ಯಾವ ಸಚಿವರನ್ನ ನೋಡಬೇಕು ನಾವಲ್ಲಿ ಆ ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ರೆ ಭಾಗಶಃ ಕೇಂದ್ರ ಸರ್ಕಾರ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಬಹುಶಃ ನಾಗೇಂದ್ರಪ್ಪ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ವೊಕೇಶನಲ್ ಟ್ರೈನಿಂಗ್ ಸೆಂಟರ್ನ ಏನು ಕೇಳಿದ್ರು. ಶಾಸಕ ಪ್ರೀತಂ ಚೇಗೌಡ ಮಾತನಾಡಿ, ಕೇಂದ್ರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಈ ಅಸಂಘಟಿತ ಕಾರ್ಮಿಕರ ಕೌಶಲ್ಯತೆ ಹೆಚ್ಚಿಸಲು ಸ್ಕಿಲ್ ಇಂಡಿಯಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದೆ. ಕಾರ್ಮಿಕರು ಸ್ಕಿಲ್ ಹೆಚ್ಚು ಮಾಡಿಕೊಳ್ಳಬೇಕು. ಅಸಂಘಟಿತ ಕಾರ್ಮಿಕರ ಜೊತೆ ಸೇರಿ ಹೊಂದಾಣಿಕೆ ಮೂಲಕ ಕೆಲಸ ಮಾಡಿದರೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಸ್ಕಿಲ್ ಲೇಬರ್ಸ್ ಬೇಕು. ಆ ಹೋರಾಟದ ಜೊತೆಗೆ ನಮಗೆ ಲೇಬರ್ಸ್ ಅನ್ನ ಸ್ಕಿಲ್ ಆಗಿ ಮಾಡಲಿಕ್ಕೆ ಏನು ಹಲವಾರು ಯೋಜನೆಗಳಿದೆ. ಈಗ ನಮಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಸ್ಕಿಲ್ ಇಂಡಿಯಾದ ಒಂದು ಮಂತ್ರಿಗಳಾಗಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಅವರು ಯೋಜನೆ ಮಾಡ್ಕೊಂಡಿದ್ದಾರೆ. ನೀವು ಆಲ್ರೆಡಿ ಮಾಡಿದ್ರು ಸಂತೋಷ. ಆದರೆ ಹಾಸನ ಜಿಲ್ಲೆಯಲ್ಲಿ ಉತ್ಸಾಹಿ ಅಧ್ಯಕ್ಷರು ಮತ್ತು ತಂಡ ಇದೆ. ನಾನು ನಿಮಗೆ ಒಂದು ವಿಶ್ವಾಸವನ್ನು ನಮ್ಮ
ಉಸ್ತುವಾರಿ ಸಚಿವರ ಮೂಲಕ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಯಾವೆಲ್ಲ ಟ್ರೈನಿಂಗ್ ಮಾಡ್ತೀರಿ, ಈಗ ಹಾಸನಲ್ಲಿ 2 ಸ್ಕಿಲ್ ಇಂಡಿಯಾದಿಂದ ಆಫೀಸ್ ಇದೆ, ಅದರ ಆಫೀಸ್ ಇದೆ ಅನ್ನೋದ್ರ ಬಗ್ಗೆನೇ ಯಾರಿಗೂ ಗೊತ್ತಿರಲ್ಲ. ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಮಾಡ್ತಾರೆ, ಫೋಟೋ ಹಾಕಿ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಅಸೋಸಿಯೇಷನ್ ರಾಜ್ಯದ ಚೇರ್ಮನ್ ಪುರುಷೋತ್ತಮ್, ಎಫ್ಕೆಸಿಸಿಐ ಅಧ್ಯಕ್ಷ ಪೆರಿಕಲ್ ಸುಂದರ್, ಜಿಲ್ಲಾಧಿಕಾರಿ ಆರ್ ಗಿರೀಶ್, ನ್ಯಾಷನಲ್ ಚೇರ್ಮನ್ ಮೋಹನ್, ಕಾರ್ಯದರ್ಶಿ ಜಗದೀಶ್, ಜಂಟಿ ನಿರ್ದೇಶಕ ದಿನೇಶ್, ಎಚ್ಬಿಸಿಟಿ ಚೇರ್ಮನ್ ಎಸ್ಕೆ ನಾಗೇಂದ್ರನ್ ಇತರರು ಪಾಲ್ಗೊಂಡಿದ್ದರು. ಹಾಸನ ಹೊರವಲಯದಲ್ಲಿ ಅಪಘಾತವಾಗಿರುವುದನ್ನು ಕಂಡ ಸಚಿವ ಗೋಪಾಲಯ್ಯ ತಮ್ಮ ಕಾರು ನಿಲ್ಲಿಸಿ ಗಾಯಗೊಂಡವರನ್ನ ತಮ್ಮ ಬೆಂಗಾವಲು ವಾಹನದಲ್ಲಿ ಆಸ್ಪತ್ರೆಗೆ ಕಳುಹಿಸಿ ಮಾನವೀಯತೆ ತೋರಿದ್ದಾರೆ. ಹಾಸನದ ಹೊರವಲಯದ ವರ್ತುಲ ರಸ್ತೆಯಲ್ಲಿರುವ ಬೋನಹಳ್ಳಿ ಕ್ರಾಸ್ ಬಳಿ ಆಕ್ಟಿವಾ ಹೋಂಡಾ ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಅಪಘಾತ ಸಂಭವಿಸಿ ವ್ಯಕ್ತಿಯೊಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇದೇ ವೇಳೆಗೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲು ಬೆಂಗಳೂರಿನಿಂದ ಹಾಸನಕ್ಕೆ ಆಗಮಿಸುತ್ತಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಅಪಘಾತದ ದೃಶ್ಯ ಕಂಡ ತಕ್ಷಣವೇ ತಮ್ಮ ಕಾರು ನಿಲ್ಲಿಸಿ ನೋವಿಗೆ ಸ್ಪಂದಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಗಾಯಾಳು ವ್ಯಕ್ತಿಯನ್ನು ತಮ್ಮ ಬೆಂಗಾವಲು ವಾಹನದಲ್ಲಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. HCN ನ್ಯೂಸ್ ಹಾಸನ್. ಅಕ್ರಮವಾಗಿ ಕಸಾಯಿಖಾನೆಗೆ ಜಾನುವಾರುಗಳನ್ನು ಸಾಗಿಸುತ್ತಿದ್ದ ಲಾರಿ ಮತ್ತು ಚಾಲಕನನ್ನ ಹೊಳೆನರಸೀಪುರ ಪೊಲೀಸರು ಬಂಧಿಸಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ. ಅಪರಿಚಿತರೊಬ್ಬರು ಸಿಪಿಐ ಅಶೋಕ್ ರವರಿಗೆ ಕರೆ ಮಾಡಿ ಬೆಟ್ಟದಪುರ ಕಡೆಯಿಂದ ಹಳ್ಳಿ ಮೈಸೂರು ಮಾರ್ಗವಾಗಿ ಕೇರಳಕ್ಕೆ ಜಾನುವಾರುಗಳನ್ನು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಹಳ್ಳಿ ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಲಕ್ಷ್ಮಣ್ ಡಿ ತಮ್ಮ ಸಿಬ್ಬಂದಿಗಳಾದ ಸನ್ನಮಲ್ಲಯ್ಯ, ಜಯರಾಮ್, ಧರಣೇಶ್ ಕುಮಾರ್, ಅಶೋಕ್, ಗವಿರಂಗಪ್ಪ, ರವಿಗೌಡ, ಕೆಎಂ ಅವರನ್ನ ರಾತ್ರಿ 2ರ ಸಮಯದಲ್ಲಿ ಓಡನಹಳ್ಳಿ ವೃತ್ತದಲ್ಲಿ ಲಾರಿ ಬರುವುದನ್ನು ಕಾಯುತ್ತಿದ್ದರು. ಲಾರಿ ಚಾಲಕ ಪೊಲೀಸ್ ಜೀಪನ್ನು ನೋಡಿ ವೇಗವಾಗಿ ಚಲಿಸಲು ಪ್ರಯತ್ನಿಸಿದ್ದಾರೆ. ಪೊಲೀಸರು ಅಡ್ಡಗಟ್ಟಿ ವಿಚಾರಣೆ ಮಾಡಿದಾಗ ಲಾರಿ ಚಾಲಕ ಇಮ್ರಾನ್ ಜಾನುವಾರುಗಳನ್ನು ಕೇರಳಕ್ಕೆ ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುತ್ತಿರುವುದಾಗಿ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾನೆ. ಪೊಲೀಸರು ವಶಕ್ಕೆ ಪಡೆದು ದೂರು ದಾಖಲಿಸಿಕೊಂಡಿದ್ದಾರೆ. ವಾಹನ ಹಾಗೂ ಜಾನುವಾರುಗಳ ಮಾಲೀಕ ಮೈಸೂರಿನ ಬೆಲವತ್ತ ಕೆಸರೆ ಗ್ರಾಮದ ವಸೀಂ ಖುರೇಶಿ ಅವರಿಗೆ ಸೇರಿದೆ ಎಂದು ತಿಳಿಸಿದ್ದಾನೆ. ವಾಹನದಲ್ಲಿ 22 ಹೋರಿಕರು, 6 ಕೋಣ, 3 ಹೆಣ್ಣುಕರು, 6 ಎಮ್ಮೆಗಳು, 1 ಹಸು, ಒಟ್ಟು 38 ರಾಸುಗಳನ್ನು ವಾಹನದಲ್ಲಿ ತುಂಬಿಕೊಂಡು ಹೋಗುತ್ತಿರುವುದು ಕಂಡುಬಂದಿದೆ. ಪಿಎಸ್ಐ ಅವರು ರಾಸುಗಳನ್ನು ಮೈಸೂರಿನ ಗೋಶಾಲೆಗೆ ಬಿಡುವುದಾಗಿ ತಿಳಿಸಿದ್ದಾರೆ. ಮೈಸೂರು ಗ್ರಾಮದ ವ್ಯಕ್ತಿಯೊಬ್ಬರು ರಾಸುಗಳಿಗೆ ಹುಲ್ಲು ನೀರು ಕುಡಿಸಿ ಮಾನವೀಯತೆ ಮೆರೆದಿದ್ದಾರೆ. ವಾಹನದ ಚಾಲಕ ಇಮ್ರಾನ್ನನ್ನು ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಇದೇ ವೇಳೆ ಎಎಸ್ಐಗಳಾದ ಯತೀಶ್ ನಾಗರಾಜ್, ಪೇದೆಗಳಾದ ಪಾಲಾಕ್ಷ, ಗುರುಸಿದ್ದಪ್ಪ ಪಾಲ್ಗೊಂಡಿದ್ದರು. HCN ನ್ಯೂಸ್ ಹೊಳೆನರಸೀಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಪವಿತ್ರ ವಿವಾಹ ವಧುವಿನ ಸಂಗ್ರಹಗಳು. ನಮ್ಮ ವಿವಾಹ ಆಭರಣ ಯೋಜನೆಗಳಾದ ಬಂಧನ, ಸಿಂಧೂರ ಮತ್ತು ಸುಮಂಗಲ ಇವುಗಳಿಂದ ಆಯ್ಕೆ ಮಾಡಿ. ಭೀಮಾ, ಬೆಂಗಳೂರು, ಉಡುಪಿ, ಹಾಸನ, ಮಂಗಳೂರು, ಶಿವಮೊಗ್ಗ ಮತ್ತು ವಿಜಯವಾಡ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯಿಸುತ್ತವೆ. ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್ ಸುಮಾರು 10 ವರ್ಷಗಳಿಂದ ಹಾಸನದ ಜನತೆಗೆ ಸೇವೆ ನೀಡುತ್ತಾ ಬಂದಿರುವ ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್. ನಮ್ಮಲ್ಲಿ ಹ್ಯಾಂಡ್ಲೂಮ್ಸ್ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ನಮ್ಮಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ಕೊಡಿ. ಹರಿಯಾಣ ಹ್ಯಾಂಡ್ಲೂಮ್ಸ್, ಕಟ್ಟಿನಕೆರೆ ಮಾರ್ಕೆಟ್, ಹಳೆ ಬಸ್ ನಿಲ್ದಾಣದ ರಸ್ತೆ, ಹಾಸನ. ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ, ಪೃಥ್ವಿ ಥಿಯೇಟರ್ ಎದುರು BM ರಸ್ತೆ, ಹಾಸನ.
ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಮಂಗಳ ಆಸ್ಪತ್ರೆ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಿಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಈ ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172267236 ಮತ್ತು 261891. ಮಲಬಾರ್ನಿಂದ ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್ ನೋಡು. ಇದೆಲ್ಲ ಹೇಳಿಕೆ ಅಷ್ಟೇ ದಿನೇಶ್ ಅವರೇ, ಏನಾದ್ರೊಂದು ಕ್ಯಾಚ್ ಖಂಡಿತ ಇರುತ್ತೆ. ಬಂದ್ರು ನೋಡಿ ನಮ್ಮ ಗೋಲ್ಡನ್ ಬಾಯ್. ನಿನ್ನೆ ಅಷ್ಟೇ ಆದಿತ್ಯ ಜ್ಯುವೆಲರಿ ಶಾಪಿಂಗ್ ಮಾಡಿದ್ರು. ಮದುವೆ ಹತ್ರ ಬರ್ತಿದೆಯಲ್ಲ. ಅರೆ ಹಾ ರಾಘು, ನೀನೇ ಹೇಳು, ಮಾರ್ಕೆಟ್ ನಲ್ಲಿ ಈಗ ಚಿನ್ನದ ಬೆಲೆ ಎಷ್ಟಿದೆ? ಅರೆ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಆದಿತ್ಯದ್ದು ಫಿಕ್ಸ್. ಮಲಬಾರ್ ಅಲ್ಲೇ ಕರ್ಕೊಂಡು ಹೋಗಿದ್ಲು. ಅವರ ಪಾಲಿಸೀಸ್ ಬೇರೆನೆ. ಯಾವಾಗ್ಲೂ ಮಲಬಾರ್ ಅವರ ಚಿನ್ನ 100% BIS ಹಾಲ್ಮಾರ್ಕ್ ಹೊಂದಿದೆ ಮತ್ತು ಜವಾಬ್ದಾರಿಯುತ ಸೋರ್ಸ್ ಮಾಡಲಾಗುತ್ತದೆ. ಅಂದ್ರೆ ಮನಸ್ಸಿಗಿಂತಲೂ ಪ್ಯೂರ್ ಆಗಿದೆ ಈ ಗೋಲ್ಡ್. ಖಂಡಿತ. ಮತ್ ಅಂಕಲ್, ಚಿನ್ನ ಎಂತ ಆಸ್ತಿ ಅಂದ್ರೆ ಅದು ಸಂಪೂರ್ಣ ಶುದ್ಧವಾಗಿರಬೇಕು, ತಯಾರಿಕೆಯಿಂದ ಮಾರಾಟದವರೆಗೆ. ಇಷ್ಟೊಂದು ಕ್ವಾಲಿಟಿ ಚೆಕ್ಸ್ ಇದೆ ಅಂದ್ಮೇಲೆ ರೇಟು ಹೆಚ್ಚಿರ್ಬೋದು. ಅಯ್ಯರ್ ಅಂಕಲ್, ಒನ್ ಬೆಸ್ಟ್ ಗೋಲ್ಡ್ ರೇಟ್ ಇಡೀ ಭಾರತದಲ್ಲಿ. ಮತ್ತೆ ಯಾವುದೇ ಕ್ಯಾಚ್ ಇಲ್ಲ ಅಯ್ಯರ್ ಅವರೇ. ಈಗ 100% BIS ಹಾಲ್ಮಾರ್ಕ್ ಹೊಂದಿರುವ ಮತ್ತು ಜವಾಬ್ದಾರಿಯುತವಾಗಿ ಸೋರ್ಸ್ ಮಾಡಿರುವ ಚಿನ್ನಕ್ಕೆ ಭಾರತದಾದ್ಯಂತ ಒಂದೇ ಅತ್ಯುತ್ತಮ ಬೆಲೆ ಪಡೆಯಿರಿ. ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್. ಇದು ಮಲಬಾರ್ನ ಪ್ರಾಮಿಸ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸುತ್ತಿದ್ದ ನವಿಲೆ ರವೀಂದ್ರರನ್ನ ಹತ್ಯೆ ಮಾಡಿ ಶಿಂಷಾ ನದಿಗೆ ಎಸೆದಿರುವುದನ್ನು ವಿರೋಧಿಸಿ ಸಕಲೇಶಪುರ ತಾಲೂಕು ವಕೀಲರ ಸಂಘ ಕೋರ್ಟ್ ಕಲಾಪವನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಸಕಲೇಶಪುರ ಪಟ್ಟಣದ ಉಪವಿಭಾಗ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಶಿವಪ್ರಕಾಶ್, ವಕೀಲ ನವಿಲೆ ರವೀಂದ್ರರವರನ್ನ ಕೊಲೆ ಮಾಡಿರುವ ಅಪರಾಧಿಗಳಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ದುಷ್ಕರ್ಮಿಗಳು ವಕೀಲನನ್ನ ಕೊಲೆಗೈದು ಶವವನ್ನು ಶಿಂಷಾ ನದಿಯಲ್ಲಿ ಮುಳುಗಿಸಿಟ್ಟು ಶವದ ಮೇಲೆ ಚಪ್ಪಡಿ ಹೇರಿ ವಿಕೃತಿ ಮೆರೆದಿದ್ದಾರೆ. ವಕೀಲ ರವೀಂದ್ರ ಅವರ ಶವ ಗ್ರಾಮದ ಹೊರವಲಯದ ಶಿಂಷಾ ನದಿಯಲ್ಲಿ ಶನಿವಾರ ರಾತ್ರಿ ಪತ್ತೆಯಾಗಿದೆ. ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು. ಹಿರಿಯ ವಕೀಲ ಆನಂದ್ ಅವರು ಮಾತನಾಡಿ, ತಮ್ಮ ಕಕ್ಷಿದಾರನ ಪರವಾಗಿ ವಾದ ಮಾಡಿ ಪ್ರಕರಣವನ್ನು ಗೆಲ್ಲಲು ಪ್ರಯತ್ನ ಪಡುವುದು ಸಹಜ, ಆದರೆ ಅದನ್ನೇ ನೆಪವಾಗಿಟ್ಟುಕೊಂಡು ಕೊಲೆ ಮಾಡಿರುವುದು ವಕೀಲರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಆದ್ದರಿಂದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ ಕೋರ್ಟ್ ಕಲಾಪಕ್ಕೆ ಬಹಿಷ್ಕಾರ ಮಾಡಿದ್ದೇವೆ ಎಂದರು. ದಿನ ನಮ್ಮ ಸಂಘದ ಆವರಣದಲ್ಲಿ ಸಭೆಯನ್ನು ಕರೆದು ಸಭೆಯಲ್ಲಿ ಬಹುಮತ ನಡೆಯುವಂತೆ ನ್ಯಾಯಾಲಯದ ಕಲಾಪವನ್ನು ಹೊರಗಡೆ ಹೊಡೆದು ಈ ಏನು ಕೊಲೆಯಾಗಿದೆ ಅದು ಖಂಡನೀಯ, ನಾವು ವಕೀಲರ ಪರವಾಗಿ ಹೋರಾಟ ಮಾಡ್ತಿರೋದು ನ್ಯಾಯ ಸಿಗಬೇಕು ಅಂತ ಹೇಳಿ ಅವರು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೀವಿ. ನಾವು ಈ ಉಪವಿಭಾಗಾಧಿಕಾರಿಯವರ ಕಚೇರಿಗೆ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ವಕೀಲರಿಗೆ ರಕ್ಷಣೆ ಇಲ್ಲದಂಗಾಗಿದೆ. ರಕ್ಷಣೆಗಾಗಿ ಅವರ ಕೇಸನ್ನು ನಡೆಸಿ ಅವರ ಕೇಸನ್ನು ಗೆದ್ದ ನಂತರ ಅಮಾನಿಕವಾಗಿ ಅವ್ರನ್ನ ಕೊಲೆ ಮಾಡೋದು ಖಂಡನೀಯ. ಅವರಿಗೆ ಸಂಪೂರ್ಣ ಬೆಂಬಲ ಕೊಡಬೇಕಂತ ಹೇಳಿ ಸರ್ಕಾರ ಸಂಪೂರ್ಣ ಬೆಂಬಲ ಕೊಡಬೇಕಂತ. ಈ ಸಂದರ್ಭದಲ್ಲಿ ವಕೀಲರಾದ ಪೀತಾಂಬರ ಆಚಾರ್, ಅಕ್ರಮ್, ಜ್ಯೋತಿ, ಕೃಷ್ಣಮೂರ್ತಿ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಸಕಲೇಶಪುರ. ಹಾಸನದ ಮಲೆನಾಡು ಎಜುಕೇಷನ್ ಸೊಸೈಟಿಯಲ್ಲಿ ನಡೆದಿರುವ ಹಗರಣವನ್ನು ಪರಿಶೀಲಿಸಿ ನ್ಯಾಯ ಕೊಡಿಸುವಂತೆ ಹಾಸನದ ಕುವೆಂಪು ನಗರದಲ್ಲಿರುವ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿಗೆ ಹುಡಾ ಮಾಜಿ ಅಧ್ಯಕ್ಷ BK ಮಂಜುನಾಥ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಹಗರಣದ ವಿಚಾರ ನ್ಯಾಯಕ್ಕಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ BK ಮಂಜುನಾಥ್ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟವು ತೀವ್ರಗೊಂಡಿದ್ದು, ಹಾಸನ ನಗರದ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿಗೆ ವಕೀಲರ ಜೊತೆ ತೆರಳಿ ಮನವಿ ಸಲ್ಲಿಸಲಾಯಿತು.
ನಂತರ ವಕೀಲ ಹಾಗೂ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಮೊಹಮ್ಮದ್ ಇಮ್ರಾನ್ ಅಹಮದ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಮಲೆನಾಡು ಎಜುಕೇಷನ್ ಟ್ರಸ್ಟ್ ಹಗರಣದ ಬಗ್ಗೆ ಬಿಕೆ ಮಂಜುನಾಥ್ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತಿದ್ದು, ಹಗರಣಗಳ ಬಗ್ಗೆ ದಾಖಲೆ ಸಮೇತವಾಗಿ ದೂರು ಕೊಡಲಾಗಿದೆ. ಹಗರಣ ಆಗಿರುವುದರಿಂದ ಹಾಸನ ಜನತೆಗೆ ಜಸ್ಟಿಸ್ ಬೇಕು, ಡೆಮಾಕ್ರಸಿ ಉಳಿಯಬೇಕು, ಸಂವಿಧಾನ ಉಳಿಸಬೇಕು ಹಾಗೂ ಜನರಿಗೆ ನ್ಯಾಯ ಸಿಗಬೇಕು ಎಂಬ ನಿಟ್ಟಿನಲ್ಲಿ ದೂರು ನೀಡಲಾಗುತ್ತಿದೆ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದರು. 2021 ಜನವರಿ 7ಕ್ಕೆ ದಿನಾಂಕ ಕೊಡಲಾಗಿದ್ದು, ಅಧಿಕಾರಿಗಳು ಡಿಆರ್ ರವರು ನಾನು ಇರುವುದಿಲ್ಲ, ಸುನಿಲ್ ಎಂಬುವರಿಗೆ ಎಲ್ಲ ದಾಖಲೆಯನ್ನು ನೀಡುವಂತೆ ಹೇಳಿದ್ದು, ದುರಂತ ಎಂದರೆ ನಾವುಗಳು ಇಂದು ಗುರುವಾರ ಬೆಳಗ್ಗೆ 10:30ಕ್ಕೆ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿಗೆ ಬಂದರೆ ಸುನಿಲ್ ಎನ್ನುವ ಅಧಿಕಾರಿ 11:30ರವರೆಗೂ ಬರಲೇ ಇಲ್ಲ. ನಂತರ ಕಚೇರಿಯಲ್ಲಿದ್ದ ವಸೀಂ ಎಂಬುವರು ನಮ್ಮ ದೂರನ್ನು ಸ್ವೀಕರಿಸಿದರು. ಈ ಹಗರಣವನ್ನು ನಾವು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದು, ಹೋರಾಟದಲ್ಲಿ ಯಾವ ಒಪ್ಪಂದಕ್ಕೆ ಬರುವುದಿಲ್ಲ, ಗೆಲ್ಲುವವರೆಗೂ ಹೋರಾಟ ನಿರಂತರವಾಗಿರುತ್ತದೆ ಎಂದು ಎಚ್ಚರಿಸಿದರು. ಶ್ರೀ BK ಮಂಜುನಾಥ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ರಿಟರ್ನ್ ನೋಟ್ಸ್ ಆಫ್ ಆರ್ಗ್ಯುಮೆಂಟ್ಸ್ ಹಾಕಾಗಿದೆ, ಅಲಾಂಗ್ ವಿತ್ ದಿ ಹೈಕೋರ್ಟ್ ಸೈಟೇಷನ್ಸು ಮತ್ತು ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸು. ಏನೇನು ಹಗರಣಗಳಾಗಬಾರ್ದಿತ್ತು ಆ ಹಗರಣಗಳೆಲ್ಲ ಮಾಡಿರೋದ್ರಿಂದ ನಮ್ಮ ಹಾಸನ ಜನತೆಗೆ ಫ್ರೀಡಮ್ ಬೇಕು, ಜಸ್ಟಿಸ್ ಬೇಕು, ಈಕ್ವಾಲಿಟಿ ಬೇಕು. ಎಲ್ಲಿವರೆಗೆ ಸಿಗೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಇವತ್ತು ಡೇಟ್ ಕೊಟ್ಟಿದ್ದರು 7/1/2021ಕ್ಕೆ DR ನಾನು ಇರ್ತೀನಿ ಅಂತ. ಬೆಳಗ್ಗೆ 9 ಗಂಟೆಗೆ ನನಗೆ ಫೋನ್ ಮಾಡಿದ್ದಾರೆ. ಇವತ್ತೇ ನಾನು ಇರೋದಿಲ್ಲ, ಸುನೀಲ್ ಹತ್ರ ಈ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅಂತ. ದುರಂತ ಏನಂದರೆ ಸುನೀಲ್ ಸಾಹೇಬ್ರೆ ಅಲ್ಲಿ ಇರಲಿಲ್ಲ. 10:30ಯಿಂದ ನಾವು ಇಲ್ಲಿ ಕಾಯ್ತಾ ಕೂತಿದ್ದೀವಿ. ಆದ್ದರಿಂದ ಈಗ ಅವ್ರ ಪರವಾಗಿ ವಸೀಂ ಸಾಹೇಬರು ಇದನ್ನು ರಿಸೀವ್ ಮಾಡಿದ್ದಾರೆ. ಅದೇ ನಾನು ಹೇಳ್ತಾ ಇರೋದು, ಎಲ್ಲಿ ನಮ್ಮ ಜನ ಇರ್ತಾರೆ ಅಲ್ಲಿ ನಮಗೆ ನ್ಯಾಯದ್ದು ಒಂದು ಹೋಪ್ ಸಿಗುತ್ತೆ. ಇಲ್ದಲ್ಲೇ ಇದ್ದರೆ ಮೇಲ್ಗಡೆ ಗೊಂಬೆ ಆಡ್ಸಂಗೆ ಅಶೋಕ್ ಹರ್ನಳ್ಳಿ ಇಲ್ಲಿನ ಜನರಿಗೆ ಆಟ ಆಡಿಸ್ತಾ ಇದ್ದಾನೆ. ಅದರದ್ದು ಬಗ್ಗೆ ನಾವು ತುಂಬ ಸೀರಿಯಸ್ ಆಗಿ, ಇದು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟು ಹಾಸನದ ಜನತೆದು, ಹಾಸನದ ನೇಟಿವ್ ಪೀಪಲ್ದು. ನಾವು ಇದನ್ನು ತಗೊಂಡು ಹೋರಾಟ ಮಾಡ್ತಾಯಿದ್ದೀವಿ. ಇದರಲ್ಲಿ ಕಾಂಪ್ರಮೈಸ್ ಆಗೋದು ಸಂಬಂಧನೇ ಇಲ್ಲ, ವಿಷಯನೇ ಇಲ್ಲ. ಅಮಾಯಕರಾದ RT ದೇವೇಗೌಡರಿಗೆ ಇಟ್ಕೊಂಡು ಇವನು ಆಟ ಆಡ್ತಾ ಇರೋದನ್ನು ನೋಡಿ ನಮಗೆ ದುಃಖ ಆಗುತ್ತೆ. ಜನರಿಗೆ ಎತ್ಕಟ್ಟಿ ಹೊಡೆದಾಡ್ಸೋದು, ಜನರಿಗೆ ಎತ್ಕಟ್ಟಿ ರಕ್ತಪಾತ ಮಾಡ್ಸೋಕ್ಕೆ ಏನು ಹೊರಟಿದ್ದಾನೆ, ಅದು ಇಮಿಡಿಯೇಟಾಗಿ ನಿಲ್ಲಬೇಕು. ಮತ್ತು ಅಕೌಂಟ್ಸ್ ಕೊಡಬೇಕು, ಅಕೌಂಟಬಿಲಿಟಿ ಆಗಬೇಕು. ಇವನ್ನ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ದಿ ಜಸ್ಟಿಸ್ ಅಂತ ಹೇಳಿ ನಾನು ಇದರ ಮಂಜುನಾಥ್ ಸರ್ ಹಿಂದೆ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ. ಹಾಸನದ ಕುರುಬರು, ಮುಸ್ಲಿಮರು, ದಲಿತರು, ಕ್ರಿಶ್ಚಿಯನ್ರು ಎಲ್ಲರೂ ಈ ಹೋರಾಟದಲ್ಲಿ, ಆದಿವಾಸಿಗಳು ಈ ಹೋರಾಟದಲ್ಲಿ ನಾವು ನಿರಂತರವಾಗಿ ಕೊನೆವರೆಗೂ ಜಯ ಸಿಗೋವರೆಗೂ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಇಮ್ರಾನ್ ಸರ್ ಲಾಯರ್ ಅವರು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಹೋರಾಟನ ನಡೆಸ್ತಾ ಇದ್ದಾರೆ. ನಾವು ಗೋಪಾಲ್ ಸರ್ ಅವರು ಇದರಲ್ಲಿ ನಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತಿದ್ದಾರೆ. ಮೂರ್ತಿ ಸರು, ಇಮ್ರಾನ್ ಸರು, ಗೋಪಾಲ್ ಸರ್ ಇವರೆಲ್ಲ ಮುಂದೆ ನಾವು ಹಿಂದೆ ನಿಂತು ತುಂಬ ಹೋರಾಟ ನಡೆಸ್ತಾ ಇದ್ದೀವಿ. ಕೊನೆವರೆಗೂ ನಾವು ಇದನ್ನು ನಿರಂತರವಾಗಿ ಹೋರಾಟವನ್ನು. ಅಮಾಯಕರನ್ನ ಇಟ್ಟುಕೊಂಡು ಅಧ್ಯಕ್ಷರು ಆಟವಾಡುತ್ತಿರುವುದನ್ನು ನೋಡಿ ನಮಗೆ ದುಃಖವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ BK ಮಂಜುನಾಥ್, ಶ್ರೀರಾಮ್ ಸೇನೆಯ ಜಿಲ್ಲಾಧ್ಯಕ್ಷ ಜಾನಕಿರಿ ಹೇಮಂತ್, ಹಿರಿಯ ವಕೀಲ ಗೋಪಾಲ್, ಮೂರ್ತಿ, ಹೇಮಾವತಿ, ಲೋಕೇಶ್, ಲಕ್ಷ್ಮೀಗೌಡ, ರಂಗೇಗೌಡ ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲೆಡೆ ವ್ಯಾಪಿಸಿರುವ ಹಕ್ಕಿ ಜ್ವರ, ಕಟ್ಟೆಚ್ಚರ ವಹಿಸಲು ಇಲಾಖೆಗಳಿಗೆ ಉಸ್ತುವಾರಿ ಸಚಿವರ ಸೂಚನೆ. ಗ್ರಾಮ ಪಂಚಾಯತ್ ಚುನಾವಣೆ, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ನಿಗದಿ, ಯಾವುದೇ ರಾಜಕೀಯವಿಲ್ಲವೆಂದ ಸಚಿವ ಕೆ ಗೋಪಾಲಯ್ಯ. ಆಲೂರು ಅಬ್ಬನ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಒಂಟಿ ಸಲಗದ ವಾಕಿಂಗ್, ಆತಂಕದಲ್ಲಿ ಗ್ರಾಮಸ್ಥರು. ಬಾರದ ಅರಣ್ಯ ಇಲಾಖಾ ಸಿಬ್ಬಂದಿ ಮೇಲೆ ಆಕ್ರೋಶ. ಮಲೆನಾಡು ಭಾಗದಲ್ಲಿ ಅಕಾಲಿಕ ಮಳೆ, ಕಾಫಿ, ಮೆಣಸು, ಭತ್ತ ಸೇರಿ 5 ಕೋಟಿಗೂ ಹೆಚ್ಚು ನಷ್ಟ. ಗೋಹತ್ಯೆ ಕಾಯ್ದೆ ರದ್ದುಗೊಳಿಸಿ ವಿದೇಶಕ್ಕೆ ರಫ್ತು ಮಾಡುವ ಗೋಮಾಂಸ ಸ್ಥಳೀಯ ಮಾರಾಟಕ್ಕೆ ಒತ್ತಾಯ. ವಿವಿಧ ಸಂಘಟನೆಗಳಿಂದ ಸಕಲೇಶ್ಪುರದಲ್ಲಿ ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.